ಕಾಲ್ತುಳಿತದ ದುರಂತದಲ್ಲಿ 11 ಜನ ಉಸಿರು ಚೆಲ್ಲಿದ್ದಾರೆ. ಇದಕ್ಕೆ ಕಾರಣ ಯಾರು, ಹೊಣೆ ಯಾರು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಅವರಲ್ಲ ಅಂತ ಹೇಳಿ ಬೇರೆಯವರ ಹತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರ ತಪ್ಪೇನು ಅನ್ನೋದನ್ನು ತೋರಿಸಿದ್ರು. ಇನ್ನು ಆಯೋಜಕರ ಲೋಪ ಕೂಡ ಬಟಾ ಬಯಲಾಗ್ತಾ ಇದೆ. ಪೊಲೀಸರ ಎಚ್ಚರಿಕೆಗೆ ಅದನ್ನು ಅವರು ಕನ್ಸಿಡರ್ ಮಾಡಿಲ್ಲ. ಸ್ವಪಕ್ಷೀಯವಾಗಿ RCB, KSCA ಇಲ್ಲಿ ವರ್ತನೆ ಮಾಡಿರೋದು ಗೊತ್ತಾಗ್ತಾ ಇದೆ. ಭದ್ರತಾ DCP, DPR ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ರು. ಪತ್ರ ಬಯಲಾದ ಬೆನ್ನಲ್ಲೇ ಆಯೋಜಕರ ಲೋಪ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಕಾಲ್ತುಳಿತದ ಪ್ರಕರಣದಲ್ಲಿ 11 ಜನ ಅಮಾಯಕರು ಸಾವನ್ನಪ್ಪಿದಂತಹ ಪ್ರಕರಣದಲ್ಲಿ ಆಯೋಜಕರ ಪಾತ್ರ ಏನು ಅನ್ನೋದನ್ನು ನಾವು ಈಗಾಗಲೇ ನಿಮಗೆ ತಿಳಿಸ್ತಾ ಇರುವಂಥದ್ದು. ಸರ್ಕಾರ, CM, DCM, ಗೃಹ ಸಚಿವರ ತಪ್ಪುಗಳು, ಅವರ ಲೋಪಗಳೇನು ಅನ್ನೋದನ್ನು ತೋರಿಸಿದ್ವಿ. ಈಗ ಈ ಕಾಲ್ತುಳಿತದಲ್ಲಿ ಈ ಆಯೋಜಕರು ಎಡವಿದ್ದಲ್ಲಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀವಿ. ನೋಡಿ ಯಾರ ತಪ್ಪು ಏನೇನು. KSCA ಫ್ಯಾನ್ಸ್ಗೆ ಮುಕ್ತ ಆಹ್ವಾನವನ್ನು ಕೊಟ್ಬಿಟ್ರು. ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿಬಿಟ್ರು. ಟಿಕೆಟನ್ನು ದುಡ್ಡು ಕೊಟ್ಟು ತೊಗೊಬೇಕು ಅಂದ್ರೇ ಮ್ಯಾಚ್ ಸಂದರ್ಭದಲ್ಲಿ ಎಷ್ಟೆಲ್ಲ ಕ್ರೌಡ್ ಇರುತ್ತೆ ಅನ್ನೋದು ಗೊತ್ತು. ಇನ್ನು ಫ್ರೀ ಟಿಕೆಟ್ ಅಂದರೆ ಮಧ್ಯಾಹ್ನ 2:30 ಕೂಡ ಗೇಟ್ ಓಪನ್ ಮಾಡೋದಕ್ಕೆ ಆದೇಶಿಸಲಿಲ್ಲ. ಜನ 1 ಗಂಟೆ 12 ಗಂಟೆಯಿಂದಲೇ ಜಮಾಯಿಸೋದಕ್ಕೆ ಶುರು ಮಾಡಿದರು. ಲಕ್ಷಾಂತರ ಅಭಿಮಾನಿಗಳು ಜಮಾಯಿಸಿದ್ರು ಕೂಡ KSCA ಡೋಂಟ್ ಕೇರ್ ಅಂತೂ ನಿರ್ಲಕ್ಷ್ಯ ವಹಿಸ್ತು. ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. 21 ಗೇಟ್ಗಳಿದ್ದಾವೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ತೆಗೆದಿದ್ದೆಷ್ಟು ಗೇಟು? 3 ರಿಂದ 4 ಚಿಕ್ಕ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಸೇರಿದಂತಹ ಜನ ಎಷ್ಟು? 3 ರಿಂದ 5 ಲಕ್ಷ. ಇದರಿಂದ ಸ್ಟೇಡಿಯಂಗೆ ಒಮ್ಮೆಲೆ ಫ್ಯಾನ್ಸು ಪ್ರವಾಹ ನುಗ್ಗಿಬಿಡುತ್ತೆ. ಸಾಗರೋಪಾದಿಯಲ್ಲಿ ಸೇರಿದ್ರು ಫ್ಯಾನ್ಸು. ಗೇಟ್ಗಳನ್ನು ಮುರಿದು ಒಳನುಗ್ಗೋದಕ್ಕೆ ಆರಂಭಿಸಿದಾಗ ಈ ಕಾಲ್ತುಳಿತ ಆರಂಭ ಆಗಿದೆ. 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 11 ಜನ ಸಾವನ್ನಪ್ಪಿದ್ದಾರೆ. ಇದು KSCA ಪಾತ್ರ, ಅವರ ತಪ್ಪು.